ಯಾಕಂದ್ರೆ ಇವತ್ತೇನಾಗಿದೆ, ನಮ್ಮ ಮನಮೋಹನ್ ಸಿಂಗ್ ಅವರು ಈ ದೇಶದ ಚಿತ್ರವನ್ನು ಬದಲಿ ಮಾಡಿದವ್ರು ಯಾರೋ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ಮನಮೋಹನ್ ಸಿಂಗ್ ಅದು ಭಾಳ ಹೆಮ್ಮೆ ಅಂತ ಹೇಳ್ಕೊತೀವಿ. ಯಾಕಂದರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಂಥ ಟೈಮಲ್ಲಿ ಒಳ್ಳೆ ನಮ್ಮ ದೇಶವನ್ನು ಎತ್ತಿ ಇವತ್ತು ಇಡೀ ಜಗತ್ತಿನಲ್ಲೇ ಭಾರತ ಅನ್ನುವಂಥದ್ದು ಎತ್ತಿ ತೋರಿಸಿದಂಥವ್ರು ಯಾರಿದ್ದು ಅದು ಮನಮೋಹನ್ ಸಿಂಗ್ ಅವರು ಅಂತೇಳಿ ಭಾಳ ಹೆಮ್ಮೆ ಅಂತ ಹೇಳ್ಕೊತೀವಿ. ಜೊತೆಗೆ ನಮ್ಮ ರೈತರಂತರೂ ಯಾವತ್ತೂ ರೈತರು ಅವ್ರು ನೆನೆಸಲೇಬೇಕಾಗುತ್ತೆ. 2 ಲಕ್ಷಕ್ಕೂ ಜಾಸ್ತಿ 2 ಲಕ್ಷ ಕೋಟಿಗೂ ಜಾಸ್ತಿ ರೈತರ ಸಾಲವನ್ನು ಮನ್ನಾ ಮಾಡಿ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಬದಲಾವಣೆ ಮಾಡಿದಂಥವ್ರು, ರೈತರನ್ನ ಹೊಳ್ಳಿ ತಲೆ ಎತ್ತಿ ನಿಂದು ಮಾಡಿದಂಥವ್ರು ಯಾರಿದ್ರೆ ಅದು ಮನಮೋಹನ್ ಸಿಂಗ್ ಅಂತ ಹೇಳ್ಬೋದು. ಜೊತೆಗೆ ವಿದೇಶದಲ್ಲಿ ಕೂಡ ಆರ್ಥಿಕ ಪರಿಸ್ಥಿತಿಗಳು ಕೆಟ್ಟಂಥ ಟೈಮಲ್ಲಿ ಅವ್ರನ್ನ ಮನಮೋಹನ್ ಸಿಂಗ್ ಅವ್ರ ಸಲಹೆಯನ್ನು ತೊಗೊಂಡು ಮನಮೋಹನ್ ಸಿಂಗ್ ಅವ್ರ ಆ ದೇಶಗಳಿಗೆ ಕರೆಸ್ಕೊಂಡು ಆರ್ಥಿಕ ಪರಿಸ್ಥಿತಿಗಳನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋಂಥದ್ದು ಕೂಡ ಮನಮೋಹನ್ ಸಿಂಗ್ ಅವರಿಂದ ಕೇಳಿ ಈ ಜಗತ್ತು ಕಲ್ತಿದೆ ಅನ್ನುವಂಥ ಮಾತನ್ನು ಕೂಡ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಅಂಥ ಒಬ್ಬ ದೊಡ್ಡ ನಾಯಕನನ್ನು, ಧೀಮಂತ ನಾಯಕನನ್ನು ಕಳ್ಕೊಂಡು ಇವತ್ತು ನಮ್ಮೆಲ್ಲರಿಗೂ ಆಘಾತ ಆಗಿತ್ತು ಅನ್ನೋದು ಮಾತಾಡೋಕ್ಕೆ ಇಷ್ಟಪಡ್ತೀವಿ.